ರಜತ್ ಅವರು ನೀವು ಸಾಕಷ್ಟು ಅಣ್ಣ ತಂಗಿ ಅನ್ನೋ ಇದರಲ್ಲಿ, ಆಮೇಲೆ ನಿಮ್ಮ ಬಿಗ್ ಬಾಸಿಂದ ಆಚೆ ಹೋದಂಥ ಸಂದರ್ಭದಲ್ಲೂ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಮದುವೆಯಲ್ಲೂ ಕೂಡ ಭಾಗಿಯಾಗಿದ್ದರು, ಮುಂದೆ ನಿಂತು ಮದುವೆ ಮಾಡಿದರು, ಈ ಥರದೆಲ್ಲ ಮಾತುಗಳು. ಸೊ ಬಿಗ್ ಬಾಸ್ ಮನೆಯಲ್ಲಿ ಈ ಸರಿ ಅತಿಥಿಯಾಗಿ ಹೋದಂಥ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಮನಸ್ತಾಪ. ಅಂದರೆ ನಮ್ಮ ಮದುವೆಯಲ್ಲಿ ರಜತ್ಗೆ ಆ ಶಾಸ್ತ್ರ ಕೊಡೋದಕ್ಕೆ ಕಾರಣ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ನಮಗೆ ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡಿತ್ತು ನಮ್ಮ ಲೈಫಲ್ಲಿ. ಸೊ ನಮಗೊಂದು ಆಸೆ ಇತ್ತು, ಸೊ ನಮ್ಮ ಮದುವೆಯಲ್ಲಿ ಬಿಗ್ ಬಾಸ್ನ ಯಾವುದಾದ್ರೂ ಒಬ್ಬ ಪ್ರತಿನಿಧಿ ಇರಬೇಕು ಅಂತ. ಅದು ಬಿಗ್ ಬಾಸ್ಗೆ ಪರ್ಯಾಯವಾಗಿ ನಾವು ಕೊಟ್ಟಿದ್ದು. ಅದರಲ್ಲಿ ಶಿಶಿರಣ್ಣ ಇದ್ದಿದ್ರೆ ಅಥವಾ ಬೇರೆ ಯಾರೇ ಇದ್ದಿದ್ರು ಆ ಶಾಸ್ತ್ರಕ್ಕೆ ನಾವು ಅವ್ರಿಗೆ ಕೊಡ್ತಾ ಇದ್ವಿ. ಯಾಕಂದರೆ ನಮಗೆ ಇಚ್ಛೆ ಇದ್ದಿದ್ದು ಬಿಗ್ ಬಾಸ್ನ ಕಾರಣಕ್ಕೆ ನಾವು ಇಷ್ಟು ಚೆನ್ನಾಗಿ ಮದುವೆ ಆಗೋದಕ್ಕೆ ಆಗ್ತಾಯಿದೆ. ಸೊ ಬಿಗ್ ಬಾಸ್ನ ನೆನಪು ಮತ್ತು ಬಿಗ್ ಬಾಸಿಂದ ಯಾರೇ ಒಬ್ಬರು ಪ್ರತಿನಿಧಿ ಬಂದರೆ ಅವ್ರು ಅದನ್ನು ಮಾಡಲಿ ಅನ್ನೋ ಒಂದು ಬಯಕೆ ಇತ್ತು. ಹಾಗಾಗಿ ನಾವು ರಜತ್ ಅವ್ರಿಗೆ ಇದನ್ನು ಕೊಟ್ವಿ. ಬಿಕಾಸ್ ಆ್ಯಂಡ್ ನನಗೆ ಅದನ್ನು ಕ್ಯಾರಿ ಮಾಡೋದು ಇಷ್ಟ ಇರಲಿಲ್ಲ, ಯಾವುದೇ ವಿಷಯನೂ ಕ್ಯಾರಿ ಮಾಡೋದು ಇಷ್ಟ ಇರಲಿಲ್ಲ. ಅದಕ್ಕೋಸ್ಕರ ಅದು ಬಿಟ್ಟರೆ ಈ ಸಲ ಹೌದು ಒಂದಷ್ಟು ಇಶ್ಯೂಸ್ ಆಗಿದೆ ನಮ್ಮ ನಡುವೆ. ಅವ್ರು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿರೋದು ಎಲ್ಲ ಒಂದು ಕಡೆ ನೋವಾಗಿದೆ. ಸೊ ಮತ್ತು ಅದೇ ಬಿಗ್ ಬಾಸ್ ಮನೆಯ ಆಟನೇ ಹಾಗೆ, ಒಂದು ಸಲ ಜಗಳ ಮಾಡ್ತಾರೆ, ಒಂದು ಸಲ ಒಂದಾಗ್ತಾರೆ, ಕಿತ್ತಾಡ್ತಾರೆ, ಕೆಲವ್ರದ್ದು ದ್ವೇಷ ಕಂಟಿನ್ಯೂ ಆಗುತ್ತೆ, ಕೆಲವ್ರದ್ದು ಕಂಟಿನ್ಯೂ ಆಗೋಲ್ಲ. ಸೊ ಅದು ಯಾವಾಗ ಏನಾಗುತ್ತೆ ಹೇಗಾಗುತ್ತೆ ಯಾರೂ ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಅದು ಸಂದರ್ಭನೇ ಅದಕ್ಕೆ ಉತ್ತರ ಕೊಡಬೇಕು ಅಂತ. ಓಕೆ, ಅಂದರೆ ಮುಂದಿನ ದಿನದಲ್ಲಿ ರಜತ್ ಮತ್ತು ಚೈತ್ರ ಅವರ ಅಣ್ಣ ತಂಗಿ ಬಾಂಧವ್ಯ ಹೆಂಗೆ ಮುಂದುವರಿಯುತ್ತಾ ಗೊತ್ತಿಲ್ಲ. ಅದೇ ಹೇಳಿದ್ನಲ್ಲ, ಸಂದರ್ಭಗಳು ಹೇಗೆ ಬರುತ್ತೆ ಏನಾಗುತ್ತೆ ಗೊತ್ತಿಲ್ಲ. ಈಗಂತೂ ಈ ಕ್ಷಣಕ್ಕೆ ಅವ್ರು ನನ್ನ ಫ್ಯಾಮಿಲಿ ಮೇಲೆ ಮಾಡಿದ ಕಮೆಂಟು, ಅದನ್ನು ವೇದಿಕೆಯಲ್ಲಿ ಹೇಳಿದ್ದು ತುಂಬ ನೋವಾಗಿದೆ ನನಗೆ. ಆ ಕಾರಣಕ್ಕೆ ಜಗಳ ಆಗಿದೆ, ಅದು ಯಾವುದು ನಾಟಕ ಖಂಡಿತ ಆಗಿರಲಿಲ್ಲ. ಸೊ ಅದು ಮುಂದೆ ಮನುಷ್ಯನ ಬದುಕು ಯಾವ ರೀತಿ ತಿರುವು ತೊಗೊಳುತ್ತೆ, ಯಾವ ಸಂದರ್ಭಗಳು ಹೇಗೆ ಬರುತ್ತೆ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಈಗಲೇ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ